ಹಾವುಗಳ ಕನಸು ಹೆಚ್ಚಾಗಿ ನಿಮಗೆ ಬರುತ್ತಿದೆಯೇ? ಇದಕ್ಕೆ ಸ್ವಪ್ನಶಾಸ್ತ್ರದಲ್ಲಿ ಏನು ಹೇಳಿದೆ? ಇದಕ್ಕೆ ಅರ್ಥವೇನು ಎಂದು ನಿಮಗೆ ಗೊತ್ತೇ? ಕೆಲವರಿಗೆ ಕನಸಿನಲ್ಲಿ ಸಾಕಷ್ಟು ಬಾರಿ ಹಾವಿನ ಕನಸು ಬರುತ್ತಿದ್ದರೆ ಭಯಭೀತರಾಗುತ್ತೀರಾ? ಹೀಗೆ ಹಲವು ಬಾರಿ ಹಾವುಗಳು ಬರಲು ಕಾರಣವೇನು? ಹೀಗೆ ಬರುವುದು ಶುಭವೋ ಅಶುಭವೋ ಎಂದು ಗೊಂದಲಕ್ಕೆ ಒಳಗಾಗುತ್ತೀರಾ? ಸ್ವಪ್ನಶಾಸ್ತ್ರದ ಪ್ರಕಾರ ಹೀಗೆ ಹಾವುಗಳು ಕನಸಿನಲ್ಲಿ ಬರಲು ಕಾರಣಗಳನ್ನು ತಿಳಿಸಲಾಗಿದೆ. ಅವು ಏನು ಎಂದು ಈ ವಿಡಿಯೋದಲ್ಲಿ ನೋಡೋಣ. 1. ಸರ್ಪದೋಷ ಇದ್ದವರಿಗೆ ಹಾವಿನ ಕನಸುಗಳು ಹೆಚ್ಚಾಗಿ ಬರುತ್ತಿವೆ. 2. ಕನಸಿನಲ್ಲಿ ಹಾವು ಬಂದು ಕಚ್ಚಿದಂತೆ ಕನಸನ್ನು ಕಂಡರೆ ನೀವು ತುಂಬಾ ಗಂಭೀರವಾದ ಕಾಯಿಲೆಗೆ ಗುರಿಯಾಗಬಹುದು. ನೀವು ಆದಷ್ಟು ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ವಹಿಸಬೇಕು. 3. ನಿಮ್ಮ ಕನಸಿನಲ್ಲಿ ಹಾವನ್ನು ಕಂಡರೆ ಮುಂದೆ ನೀವು ಅನೇಕ ಚಾಲೆಂಜ್ ಅನ್ನು ಎದುರಿಸಬೇಕಾಗಿ ಬರಬಹುದು. ಆದ್ದರಿಂದ ನಿಮ್ಮನ್ನು ನೀವು ಬಲಪಡಿಸಿಕೊಳ್ಳಬೇಕೆಂದು ಇದರ ಅರ್ಥ. 4. ಕನಸಿನಲ್ಲಿ ಹಾವು ಹೆಡೆ ಎತ್ತಿ ನಿಂತಹ ಕನಸನ್ನು ನೀವು ಕಂಡರೆ ಇಂತಹ ಕನಸು ಬೀಳುವುದು ತುಂಬಾ ಶುಭದಾಯಕವಾಗಿದೆ. ನಿಮಗೆ ಆಸ್ತಿಯನ್ನು ಪಡೆಯುವ ಸಾಧ್ಯತೆಗಳು ಹೆಚ್ಚು. 5. ನೀವಾಗಲಿ ನಿಮ್ಮ ಕುಟುಂಬದವರಾಗಲಿ ನಿಮ್ಮ ಪೂರ್ವಜರಾಗಲಿ ಹಾವನ್ನು ಹೊಡೆದಿದ್ದರೆ ಅಂತವರ ಕುಟುಂಬದವರಿಗೆ ಕನಸಿನಲ್ಲಿ ಹಾವು ಬಂದು ಪದೇ ಪದೇ ಕಾಡುತ್ತಿರುತ್ತದೆ. 6. ಕನಸಿನಲ್ಲಿ ಹಾವು ನಿಮ್ಮನ್ನು ಅಟ್ಟಿಸಿಕೊಂಡು ಬಂದರೆ ಅದು ಅಶುಭದ ಸಂಕೇತವಾಗಿದೆ. ನೀವು ಯಾವುದೋ ವಿಷಯಕ್ಕಾಗಿ ತುಂಬಾ ಹೆದರುತ್ತಿದ್ದೀರಿ ಎಂದು ಇದರ ಅರ್ಥ. ನೀವು ಆದಷ್ಟು ಜಾಗರೂಕರಾಗಿರಬೇಕು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕನಸಿನಲ್ಲಿ ಹಾವುಗಳು ಬರುವುದು ಶಿವನ ಸಂಕೇತವಾಗಿರುತ್ತದೆ. ಹಾವು ಶಿವನ ಕೊರಳಿನಲ್ಲಿ ಸುತ್ತಿರುತ್ತದೆ. ಆದ್ದರಿಂದ ಯಾರಿಗೆ ಕನಸಿನಲ್ಲಿ ಹಾವುಗಳು ಬರುತ್ತಿದೆಯೋ ಆ ವ್ಯಕ್ತಿಯು ಯಾವುದಾದರೂ ಶಿವನ ಆಲಯಕ್ಕೆ ತೆರಳಿ ರುದ್ರಾಭಿಷೇಕ ಮಾಡಿಸುವುದರಿಂದ ಇದರ ದೋಷ ನಿವಾರಣೆಯಾಗುತ್ತದೆ. ಹಾಗೂ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ತೆರಳಿ ಪೂಜೆ ಮಾಡಿಸುವುದು. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ MS ಯೂಸ್ಫುಲ್ ಮಾಹಿತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಲ್ಲರಿಗೂ ಈ ಮಾಹಿತಿ ತಲುಪಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.